ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆಯೊಂದಿಗೆ ಮತ್ತೆ ಬಂದಿದ್ದೀನಿ. ಈ ವಾರದಲ್ಲಿ ಏನೇನಾಯ್ತು, ಕಳೆದ ಒಂದು ವಾರದಲ್ಲಿ 7th ಇಂದ ಒಂದು 11th ತನಕದ್ದು ಏನೇನ್ ಚೇಂಜಸ್ ಬಂದಿದೆ, ಬಿಗ್ ಮೂವ್‌ಮೆಂಟ್ಸ್, ಒಂದು ಬಿಗ್ ಫಾಲ್ ಆಗಿ ಮತ್ತೆ ಒಂದು ಬಿಗ್ ರಿಕವರಿ, ಬಿಗ್ ಅಂದ್ರೆ ಒಂದು ಸರ್ಟನ್ ಎಕ್ಸ್ಟೆಂಟ್ ಚೆನ್ನಾಗಿ ರಿಕವರಿ ಆಗಿದೆ. ಸೊ ಅದು ಹೇಗಿರುತ್ತೆ ಮುಂದಿನ ದಿವಸಕ್ಕೆ ಎಲ್ಲ ಡಿಸ್ಕಸ್ ಮಾಡೋಣ. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡ್ತಾ ಇರಿ, ಡಿಸ್ಕಸ್ ಮಾಡ್ತಾ ಇರಿ, ಏನೇನು ಡೌಟ್ಸ್ ಇದ್ರು ಕೇಳ್ತಾ ಇರಿ. ಸೊ ದಟ್ ನಾನು ಕಲಿತಾ ಇರ್ತೀನಿ ಹೊಸದಾಗಿ, ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಇಂಪಾರ್ಟೆಂಟ್ ಡಿಸ್ಕ್ಲೈಮರ್ ಅಂತ ಹೇಳಲೇಬೇಕು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಏನೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ, ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ RIA, RA ಈ ತರ ರಿಸರ್ಚ್ ಅನಾಲಿಸ್ಟ್ ಅಂತೆಲ್ಲ ಹೇಳ್ತಾರೆ. ಇವ್ರದೆಲ್ಲ ಹೆಲ್ಪ್ ತಗೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾರ್ಡ್ ಅಂಡ್ ಮನಿ ಇರೋದ್ರಿಂದ ಹುಷಾರಾಗಿ ಅನಲೈಸ್ ಮಾಡಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಏನಂತಾರೆ ರಿಕ್ವೈರ್ಮೆಂಟ್ ತರ ಬಂದಿತ್ತು ನನಗೆ. ಜಸ್ಟ್ ಮೂಮೆಂಟ್, ಹೋಲ್ಡ್ ಆನ್. ಒಂದು ಮೇಜರ್ ರಿಕ್ವೈರ್ಮೆಂಟ್ ತರ ಬಂತು. ರಿಕ್ವೈರ್ಮೆಂಟ್ ಅನ್ನೋದಕ್ಕಿಂತ ತುಂಬಾ ಜನದ್ದು ಒಂದು ಸಂದೇಹ ಇರುತ್ತೆ. ಇದು ಯಾಕೆ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಹೆಲ್ಪ್ ಆಗುತ್ತೆ, ಡೈರೆಕ್ಟ್ ಆಗಿ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮ್ಯೂಚುವಲ್ ಫಂಡ್ ಅಲ್ಲಿ, ಯಾಕೆ ಒಬ್ಬ ಬ್ರೋಕರ್ ಮುಖಾಂತರ ಇನ್ವೆಸ್ಟ್ ಮಾಡಬೇಕು ರೆಗ್ಯುಲರ್ ಫಂಡ್ಸ್ ಮೇಲೆ, ಯಾಕೆ ರೆಗ್ಯುಲರ್ ಫಂಡ್ಸ್ ಇನ್ವೆಸ್ಟ್ ಮಾಡಿ ಬ್ರೋಕರ್ಗೆ 1% ಅಷ್ಟು ಕಮಿಷನ್ ಕೊಡಬೇಕು, ಹೈಯೆಸ್ಟ್ ಇಸ್ 1% ಹೇಳ್ತಾ ಇದ್ದೀನಿ, ಲೀಸ್ಟ್ 0.2% ಇಂದ ಸ್ಟಾರ್ಟ್ ಆಗ್ತವೆ, 10 ಪೈಸಾ 1 ಪೈಸಾನು ಇದೆ ಕೆಲವಲ್ಲ. ಸೊ ಲೀಸ್ಟ್ 10 ಪೈಸಾ ಇಂದನೂ ಇದೆ ಅದು. ಸೊ ಅಷ್ಟು ಕಮಿಷನ್ ಯಾಕೆ ಕೊಡಬೇಕು? ಇದು ಲಕ್ಷಕ್ಕೆ ಹೇಳ್ತಾ ಇರೋದು. ಈ ಕಮಿಷನ್ ಏನೇ ಇದ್ರು ರೂಪಾಯಿಗಲ್ಲ, 10% ಆಗ್ಬಿಡುತ್ತೆ. ರೂಪಾಯಿಗೆಲ್ಲ ಕೊಟ್ಬಿಟ್ರೆ ₹1 ಕೊಡೋಕ್ಕಾಗಲ್ವಲ್ಲ. ಸೊ ರೆಗ್ಯುಲರ್ ಫಂಡ್ಸ್ ಯಾಕೆ ವರ್ಷ ಬೆಟರ್, ಲಾಂಗ್ ಟರ್ಮ್ ಅಲ್ಲಿ ಡೈರೆಕ್ಟ್ ಹೆಲ್ಪ್ ಆಗುತ್ತೆ. ತುಂಬಾ ವಿಡಿಯೋಸ್ ನೋಡಿರ್ತೀರ ಯೂಟ್ಯೂಬ್ ಅಲ್ಲಿ. ಡೈರೆಕ್ಟ್ ಫಂಡ್ಸ್ ಹಾಕಿ 2% ಸೇವ್ ಮಾಡಿ, 1% ಸೇವ್ ಮಾಡಿ, ಅಡಿಷನಲ್ 1% ಲಾಂಗ್ ಟೈಮ್ ಕಾಂಪೌಂಡಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಆ ಒಂದು ಬೇಸಿಸ್ ಮೇಲೆ ಒಂದು ಅನಾಲಿಸಿಸ್ ತಂದಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಮೇನ್ ಆಗಿ ನಾನು ಮುಂಚೆನೆ ಹೇಳ್ಕೊಂಡಂಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ಆಂಫಿ ಸರ್ಟಿಫೈಡ್. ಸೊ ಯಾರ್ಯಾರ ರಿಸ್ಕ್ ಹೆಂಗಿದೆ ಅವ್ರದನ್ನ ಅನಾಲಿಸಿಸ್ ಮಾಡಿ ತಿಳ್ಕೊಂಡು ಅವ್ರ ಜೊತೆ ಮಾತಾಡಿ ಹೆಂಗೆ ಅಲೋಕೇಟ್ ಮಾಡಬೇಕು ಆಸ್ ಎ ಪಾರ್ಟ್ ಆಫ್ ಆಕ್ಟಿವಿಟಿ ಮಾಡ್ತೀವಿ ನಾವೆಲ್ಲ. ಎಲ್ಲರೂ ಮಾಡ್ತಾರೆ. MFDs ಏನಿದ್ದಾರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಮಾಡ್ತಾರೆ, ಅದು ಮಾಡಲೇಬೇಕು. ಅದು ಒನ್ ಆಫ್ ದ ರಿಕ್ವೈರ್ಮೆಂಟ್, ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಬರುತ್ತೆ ಅದಲ್ಲ, ಆಂಫಿ ರಿಕ್ವೈರ್ಮೆಂಟ್. ಅದೇ ನಾವು ಯಾವುದೇ ಒಂದು ಫೈನಾನ್ಷಿಯಲ್, ಅದರಲ್ಲೂ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡೋಂಗಿಲ್ಲ ಮೇನ್ ಆಗಿ. ಸೊ ಅದಕ್ಕೆ ವಿಡಿಯೋ ಎಲ್ಲ ಎಜುಕೇಶನ್ ಪರ್ಪಸ್ ನಂದು, ನೀವು ಮತ್ತೆ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಮೇಜರ್ ಒಂದು ಮಿತ್ ಅಂತ ಹೇಳ್ತೀನಿ ನಾನು. ಮಿತ್ ಅಥವಾ ಒಂದು ತಿಳ್ಕೊಂಡಿರೋ ಜನ, ಕಡಿಮೆ ಎಕ್ಸ್ಪೆನ್ಸ್ ರೇಷಿಯೋ ಇದ್ರೆ ರಿಟರ್ನ್ ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ಬರುತ್ತೆ ಅಂತ. ಕೆಲವು ಫಂಡ್ಸ್ ಹೈಯೆಸ್ಟ್ TER, ಅದು ಟೋಟಲ್ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಏನಿದೆ, ಹೈಯೆಸ್ಟ್ ಇದ್ದಿದೆ ಜಾಸ್ತಿ ರಿಟರ್ನ್ ಕೊಡ್ತಾ ಇದೆ. ಎಕ್ಸಾಂಪಲ್ ನೀವು ನೋಡ್ಬೋದು, ಓಪನ್ ಆಗಿ ಯಾವುದೇ ಒಂದು ಹೇಳಲ್ಲ ಕಂಪ್ನೀಸ್ ಬಗ್ಗೆ, ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಕೊಡ್ತವೆ ಕೆಲವು. ಯಾಕಂದ್ರೆ ಅವರು ಅಡಿಷನಲ್ ಬೈ ಮಾಡ್ಕೊಂಡು ತಗೊಂಡು ಆ ಚಾರ್ಜಸ್ ತಗೊಂಡು ನಿಮ್ಗೆ ಅಡಿಷನಲ್ ಕೊಡ್ತಾರೆ. TER ಎಲ್ಲರಿಗೂ ಇರುತ್ತೆ, ಹೇಳ್ದಂಗೆ 0.2 ಇಂದ 1% ಅಡಿಷನಲ್ ಬರುತ್ತೆ ಅದು. ಮತ್ತೆ ಡೈರೆಕ್ಟ್ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದೇ ಒಂದು ಅಡ್ವೈಸರ್ ನಮ್ದು ಹೆಲ್ಪ್ ಸಿಗಲ್ಲ. ಜನರಲ್ ಆಗಿ ಅಲ್ಲಿ ಇಲ್ಲಿ ನೋಡ್ಕೊಂಡು ನೀವು ತಿಳ್ಕೊಬೇಕಾಗುತ್ತೆ. ನೀವೇ ಎಕ್ಸ್ಪರ್ಟ್ ಆಗಿದ್ರೆ ಬೆಟ್ರು. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಇವತ್ತು ಒಂದು ಫಂಡ್ ಜಾಸ್ತಿ ಕೊಡ್ತಾ ಇದೆ, ರಿಟರ್ನ್ ಜಾಸ್ತಿ ಕೊಡ್ತಿದೆ, ಅದನ್ನ ಹಿಂದೆ ಹೋಗ್ತೀರಾ, ಸರ್ಟನ್ ಟೈಮ್ ಆದ್ಮೇಲೆ ಫಾಲ್ ಆಗುತ್ತೆ, ಡಿಸ್ಕಂಟಿನ್ಯೂ ಮಾಡ್ಬಿಡ್ತೀರಾ. ಸೊ ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಏನಿದೆ ಮ್ಯೂಚುವಲ್ ಫಂಡ್, ಅದು ಒನ್ ಆಫ್ ದ ಮ್ಯಾಜಿಕ್ ಅದು ಆಕ್ಚುಲಿ. ನಿಮ್ಗೆ ಎಣಿಸಿದಷ್ಟು ದುಡ್ಡು ಕೊನೆಯಲ್ಲಿ ಬರ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಅನ್ಸಲ್ಲ, ಏನು ಬರೀ 20% 10% ಇಷ್ಟೆಲ್ಲ ಕಷ್ಟ ಪಡ್ಬೇಕಾ, ಏನೇನೋ ಕ್ವಶನ್ಸ್ ಬರುತ್ತೆ. ಬಟ್ FD
ನಿಮ್ದು 8% ಹೈಯೆಸ್ಟ್. ಬಟ್ ಮ್ಯೂಚುವಲ್ ಫಂಡ್ಗೆ ಲಿಮಿಟೇ ಇಲ್ಲ, ಹೋಗ್ತಾ ಹೋಗುತ್ತೆ. ಸೊ 12ರಿಂದ ನಾವು ಏನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರು 100% ಅಂತ ಹೇಳ್ಬಿಡ್ತೀವಿ. ಮತ್ತೆ ಪಾಸ್ಟ್ ಪರ್ಫಾರ್ಮೆನ್ಸ್ ಇಟ್ಕೊಂಡು ಯಾವುದು ಹೇಳೋಂಗಿಲ್ಲ. ಪಾಸ್ಟ್ ಪರ್ಫಾರ್ಮೆನ್ಸ್ ಒಂದು ಫಂಡ್ ಚೆನ್ನಾಗಿ ಮಾಡಿರ್ಬೋದು, ಮತ್ತೆ ಚೆನ್ನಾಗಿ ಮಾಡದೇ ಇರ್ಬೋದು, ಏನೋ ಇಶ್ಯೂಸ್ ಆಗ್ತವೆ, ಮತ್ತೆ ಕಂಪ್ನಿಲಿ ಸ್ಟಾಕ್ಸ್ಗಳು ಇಶ್ಯೂ ಕೊಡ್ತವೆ. ಸೊ ಆ ಸ್ಟಾಕ್ಗಳು ರೀಬ್ಯಾಲೆನ್ಸ್ ಮಾಡ್ಕೊಂಡು ಆಚೆ ಬರೋಷ್ಟಕ್ಕೆ ಅವರು 5-6 ತಿಂಗಳು ಕಳೆದು ಹೋಗಿರುತ್ತೆ. ಈ ಥರದೆಲ್ಲ ಇಶ್ಯೂ ಇರುತ್ತೆ. ಸೊ ಡೈರೆಕ್ಟ್ ಅಲ್ಲಿ ನೀವು ಅನ್ಲೆಸ್ ಯುವರ್ ಎಕ್ಸ್ಪರ್ಟ್ ಇದ್ರೆ ಮಾತ್ರ ನೀವು ಇನ್ವೆಸ್ಟ್ ಮಾಡಿ, ಎಲ್ಲ ತಿಳ್ಕೊಂಡಿರ್ಬೇಕು. ಸೊ ಚೇಸ್ ಮಾಡಕ್ ಹೋಗ್ಬೇಡಿ. ಹೈಯೆಸ್ಟ್ ರೇಟಿಂಗ್ ಇದೆ ಅದಕ್ಕೆ ಹೋಗ್ತೀನಿ. ಸೊ ಮೇನ್ ಆಗಿ ಒಂದು ಅಬ್ಸರ್ವೇಷನ್ ನೋಡ್ತಾ ಇದ್ದಂಗೆ HDFC ಡಿಫೆನ್ಸ್ ಫಂಡ್ ರೀಸೆಂಟ್ ಇಯರ್ಸ್ ಅಲ್ಲಿ ಒಂದು ಕಾಲು ವರ್ಷದಲ್ಲೇ 150% ಇಂದ ಜಾಸ್ತಿ ಕೊಟ್ಟಿದ್ದು. ಸಡನ್ ಆಗಿ ಜುಲೈಯಿಂದ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಮೊನ್ನೆ ನವೆಂಬರ್ ತನಕ ಕಂಟಿನ್ಯೂ ಆಗಿದೆ, ನವೆಂಬರ್ ಫೆಬ್ರವರಿ ತನಕ. ಸೊ ಇದಕ್ಕೆ ಕಾರಣ ಏನಂದ್ರೆ ಅನ್ಸರ್ಟಿಟಿ ಜಾಸ್ತಿ ಇರ್ತವೆ. ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಥೀಮ್ ಅಥವಾ ಸೆಕ್ಟೋರಿಯಲ್ ಫಂಡ್ಸ್ ಅಂತ ತಗೊಂಡ್ರೆ ಏನೋ ಒಂದು ಸಡನ್ ನ್ಯೂಸ್ ಬರುತ್ತೆ. ಎಸ್ಪೆಷಲಿ ನೋಡ್ತಿರ್ಬೋದು ಇದೆಲ್ಲ HCL ಇದೆ, BHEL, BEML, ಈ ಥರದ್ದೆಲ್ಲ ಒಂದಿಷ್ಟು ಇದಿದೆ, ಸೋಲಾರ ಇದೆ, ಸುಮಾರು ಕಂಪ್ನೀಸ್ ರಿಲೇಟೆಡ್ 11 ಮೇಜರ್ ಕಂಪ್ನೀಸ್ ಮೇಲೆ ಜಾಸ್ತಿ ಪರ್ಸೆಂಟೇಜ್ ಹಾಕಿದ್ದಾರೆ. ಇನ್ನು 11 ಕಂಪ್ನೀಸ್ ಮೇಲೆ ತುಂಬಾ ಕಮ್ಮಿ ಬೇರೆ ಬೇರೆ ಕಡೆ ಹಾಕಿದೆ. ಅದು ನೀವು ಡೀಟೇಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಹೈಯೆಸ್ಟ್ ರಿಸ್ಕ್ ಅಂತ ಹೇಳಿರ್ತಾರೆ ರಿಸ್ಕೋಮೀಟರ್ ಅಲ್ಲಿ. ಸ್ಟಿಲ್ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲಾಂಗ್ ಟರ್ಮ್ಗೆ ಇದನ್ನ ಆವರೇಜ್ ಮಾಡ್ಕೊಂಡ್ರೆ ಹಂಗೆ ಡಿಸ್ಕಂಟಿನ್ಯೂ ಮಾಡಿದ್ರೆ ಲಾಸ್ ಆಗುತ್ತೆ. ಸೊ ಮೇಜರ್ 150 ಇಲ್ಲೇನಾದ್ರೂ ಜಸ್ಟ್ ಎಕ್ಸಾಂಪಲ್ಗೆ ಜುಲೈಯಲ್ಲಿ ಎಂಟ್ರಿ ಆದ, ಈಗ ಎಕ್ಸಿಟ್ ಆಗ್ಬಿಟ್ಟಿದ್ರೆ ತುಂಬಾ ಕಷ್ಟ ಇದೆ. ಅಂದ್ರೆ ಆಲ್ಮೋಸ್ಟ್ 33% ಬಿದ್ದೋಗ್ಬಿಟ್ಟಿದೆ. ಈಗ ಒಂದು ತಿಂಗಳಲ್ಲಿ ಒಂದು ರಿಕವರಿ ಆಗಿದೆ, ಒಂಚೂರು 10% ಅಷ್ಟು ರಿಕವರಿ ಆಗಿದೆ, 10-16%. ಸೊ ಈ ಥರದ್ದೆಲ್ಲ ಟೆಂಪ್ಟ್ ಮಾಡ್ತವೆ, ಹೈಯೆಸ್ಟ್ ರಿಟರ್ನ್ ಕೊಡ್ತವೆ. ಮೋತಿಲಾಲ್ ಓಸ್ವಾಲ್ ಕೊಡಿ, ಇನ್ನೊಂದು ಕೊಡಿ, ಅದರಲ್ಲಿ ಇಷ್ಟು ಬರ್ತಾ ಇದೆ, ಕಾಂಟ್ರಾ ಫಂಡ್ಸ್ ಕೊಡಿ, ಅದ್ ಕೊಡಿ, ಇದ್ ಕೊಡಿ, ಎಲ್ಲ ಬರ್ತಾರೆ. ಸ್ಟಿಲ್ ನಾವು ಅನಾಲಿಸಿಸ್ ಮಾಡಬೇಕು, ನೀವೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ. ಸೊ ಅದೆಲ್ಲ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ದಾರಿಣಿ ನಮ್ದು ಮಾಡೆಲ್ ಏನಿದೆ, ಒಂದು ಪರ್ಟಿಕ್ಯುಲರ್ ಮಾಡೆಲ್ ಇದೆ. ರೆಗ್ಯುಲರ್ ಫಂಡ್ಸ್ ಅಲ್ಲದೆ ನಮ್ದೇ ಒಂದು ರೆಗ್ಯುಲರ್ ಬ್ಯಾಲೆನ್ಸಿಂಗ್ ಆಗ್ತಾ ಇರುತ್ತೆ. ಪ್ಲಸ್ ಅಡಿಷನಲ್ ಒಂದು ಆಟೋಮೇಟೆಡ್ ತರ ಹೇಳ್ತೀನಿ ಇದು ಒಂಥರ. ಯಾಕಂದ್ರೆ ಕ್ಯಾಚಿಂಗ್ ದ ಪರ್ಟಿಕ್ಯುಲರ್ ಒಂದು ಬಾಟಮ್ ತರ, ಅಲ್ಲಿಂದ ಒಂದು ಮೇಜರ್ ಅಪ್ ಮೂವ್ಮೆಂಟ್ ಸಿಗುತ್ತೆ. ಇದೆಲ್ಲ ತಿಳ್ಕೊಂಡು ನಾವು ಸ್ಟ್ರಾಟಜಿಕ್ ಆಗಿ ಒಂದು ವರ್ಕ್ ಮಾಡ್ತೀವಿ. ಸೊ ಅಸೆಟ್ ಕ್ಲಾಸ್ ನಿಮ್ಗೆ ಸೂಟ್ ಆಗುತ್ತಾ ಇಲ್ವಾ, ನಿಮ್ಗೆ ಸೂಟ್ ಆಗದೆ ಇದ್ರೆ ಏನ್ ಮಾಡ್ಬೋದು, ಏಜ್ ಫ್ಯಾಕ್ಟರ್ ಕೂಡ ಕನ್ಸಿಡರ್ ಮಾಡ್ಬೇಕಾಗತ್ತೆ ಮುಖ್ಯವಾಗಿ. ಸೊ ನಿಮ್ಗೆ ಸಜೆಸ್ಟ್ ಮಾಡಿದ್ದು ನಿಮ್ಮ ಮಕ್ಕಳಿಗೆ ಸಜೆಸ್ಟ್ ಮಾಡೋಕ್ಕಾಗಲ್ಲ ಅದನ್ನ. ಸೊ ಈ ಥರದೆಲ್ಲ ನೋಡಿಕೊಂಡು ಹೆಲ್ಪ್ ಮಾಡಬೇಕು ಸೆಲೆಕ್ಷನ್. ಮತ್ತೆ ನೀವು ಈ ಮಾಡೆಲ್ ನಂದು ಮಾಡೋದ್ರಿಂದ ಅರ್ಲಿ ಅಲೋಕೇಶನ್ ಆಗ್ಬೋದು. ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಏನಾದ್ರು ಗೊತ್ತಾಯ್ತು ಅಂದ್ರೆ ಬ್ಯಾಲೆನ್ಸ್ ಮಾಡೋದಲ್ಲದೆ ಕಂಪ್ಲೀಟ್ ಆಗಿ ಎಕ್ಸಿಟ್ ಮಾಡ್ಬೇಕಾ ಬೇಡವಾ ಅಂತ ನೋಡ್ಕೊಂಡು ಹೇಳ್ತೀವಿ ನಾವು. ಮತ್ತೆ ನಾವೇನೇ ಕಂಟ್ರೋಲ್ ಮಾಡಲ್ಲ, ಮತ್ತೆ ನೀವೇ ಒಂದು ಎಲ್ಲ ಮಾಡ್ಬೇಕಾಗುತ್ತೆ ಮಾಡಲ್. ಕೆಲವ್ರು ತಿಳ್ಕೊಂಡ್ಬಿಡ್ತಾರೆ ರೆಗ್ಯುಲರ್ ಅದು ಇವನ್ನೆಲ್ಲ ಕೊಟ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ, ಏನ್ ಕತೆನೋ ಅಂತ. ಮತ್ತೆ ಒಂದು ಬ್ರೋಕರ್ ಚೇಂಜ್, ಇನ್ ಕೇಸ್ ಏನಾದ್ರು ಬ್ರೋಕರ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಿರ್ತಾರೆ ಈಗ ಎಕ್ಸಿಸ್ಟಿಂಗ್ ಅವರು, ಅವ್ರಿಂದ ಸರಿಯಾದ ಮಾಹಿತಿ ಕೊಡಲ್ಲ. ಏನಾದ್ರು ಕೇಳಿದ್ರೆ ಏನ್ ಮಾಡ್ಬೇಕು, ಎಕ್ಸಿಟ್ ಆಗ್ಬೇಡಿ, ಹೋಲ್ಡ್ ಮಾಡಿ ಅಂತಾರೆ. ಹೋಲ್ಡ್ ಮಾಡೋದಲ್ಲದೆ ಮತ್ತಿನ್ನೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಗೊತ್ತಿಲ್ಲ ಅವ್ರಿಗೆ. ಒಂದು STP ಮಾಡ್ಬಿಡಿ ಅಂತಾರೆ, ಇಲ್ಲಿಂದ ಹೋಗಿ ಡೆತ್ ಫಂಡ್ ಹಾಕ್ಬಿಡಿ ಸರ್ ಸರಿ ಹೋಗ್ಬಿಡುತ್ತೆ ಅಂತ. ಡೆತ್ ಫಂಡ್ ಹಾಕಿದ್ರೆ ಮತ್ತೆ ಟ್ಯಾಕ್ಸೇಷನ್ ಪ್ರಾಬ್ಲಮ್ ಬರುತ್ತೆ ಅಂದ್ರು, ಹೌದಾ ಇಲ್ಲ ಮಾಡ್ಬಿಡಿ ಪರವಾಗಿಲ್ಲ ಅಂತ. ಟ್ಯಾಕ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿದ್ರು ತುಂಬಾ ಟೈಮಲ್ಲಿ ಡೆಟ್ ಫಂಡ್ ಹಾಕ್ತಾರೆ. ಅದು ಹಾಕ್ಬಾರ್ದು ಆಕ್ಚುಲಿ, ಅನ್ಲೆಸ್ ತುಂಬಾ ಕ್ರಿಟಿಕಲ್ ಇದೆ, ನಿಯರ್ ಟರ್ಮ್ ಅಲ್ಲಿ ಗೋಲ್ಸ್ ಏನಾದ್ರು ಇದೆ, ಇದೆಲ್ಲ ತಿಳ್ಕೊಂಡು ಹಾಕೊಬೇಕು. ಸೊ ಇದೆಲ್ಲ ವಿಚಾರಿಸಿ ಆ ಹ್ಯಾಂಡ್ ಹೋಲ್ಡಿಂಗ್ ಎಲ್ಲ ಇಟ್ಕೊಂಡೇ ಮಾಡಬೇಕು. ಅದಕ್ಕೆ ಒಂದು ರೆಗ್ಯುಲರ್ದು ತಗೊಳ್ಳಿ. ಆ ರೆಗ್ಯುಲರ್ ಸಹಿತ ತಗೊಂಡು ಈ ತರ ಒಂದು ಸರ್ವಿಸ್ ಸಿಗ್ತಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕಂಟಿನ್ಯೂ ಮಾಡಿ. ರಿಕ್ವೆಸ್ಟ್ ಮಾಡ್ತೀನಿ ನನ್ನ ಜೊತೆ ಅಟ್ಯಾಚ್ ಆಗಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಇದ್ರ ಬಗ್ಗೆ. ಮೇನ್ ಆಗಿ ನನ್ನ ಮಾಡೆಲ್ ಏನಿದೆ ಅಂದ್ರೆ ರೆಗ್ಯುಲರ್ ಆಗಿ SIP ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, 3000 ಪರ್ ಮಂತ್. 3000 ಎಕ್ಸಾಂಪಲ್ ಅಷ್ಟೇ. ಏನೇ ಮಾಡಿದ್ರು ನಾವು ಈ ಮಾಡೆಲ್ ಸಣ್ಣ ಒಂದು ಅಮೌಂಟ್ಗೆ ಮಾಡ್ಲಿಕ್ಕಾಗಲ್ಲ. ಮುಂದಿನ ದಿವಸದಲ್ಲಿ ತುಂಬಾ ಜನ ಸಿಕ್ಕಿದಾಗ ನನಗೆ ಸೇಮ್ ಮಾಡೆಲ್ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ ಇಲ್ವ ಅಂತ ನೋಡ್ಕೊಂಡು
ನೋಡ್ತೀನಿ. ಇಲ್ಲ ಅಂದ್ರೆ ಲಂಸಮ್ ನೀವು ಒಂದಿಷ್ಟಿಷ್ಟು ದುಡ್ಡು ಹಾಕ್ತೀರಾ, ಆ ಪರ್ಟಿಕ್ಯುಲರ್ ಫಂಡ್ ಲಂಸಮ್ ಅಲೋ ಮಾಡ್ತಿದೆ ಅಂತಿದ್ರೆ ಖಂಡಿತ ಲಂಸಮ್ ಹಾಕ್ಬೋದು. ಇಲ್ಲ ಅಂದ್ರೆ SIP, ರೆಗ್ಯುಲರ್ SIP ಕಂಟಿನ್ಯೂ ಮಾಡಕ್ ಹೇಳ್ತೀನಿ. ಮೇನ್ ಆಗಿ ಒಂದು ಅಬ್ಸರ್ವೇಷನ್ ನಾನು ಕಂಡಂಗೆ ಇಲ್ಲಿ ರೆಗ್ಯುಲರ್ಗೂ ಇಲ್ಲಿ ನೋಡ್ತಾ ಇರ್ಬೋದು, ಗ್ರೋತ್ ಫಂಡ್ ಡೈರೆಕ್ಟ್ ಅಂತ ಇನ್ನು ಡಿಫ್ರೆನ್ಸ್ ಇಲ್ಲ, ಹಾರ್ಡ್ಲಿ 0.04% ಅಲ್ಲಿ ಇದಾಗಿದೆ. ಸೊ ಮೇಜರ್ ಮಿತ್ ಒಂದು ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ವಿತ್ ಟಾಪ್ ಅಪ್, ವಿತೌಟ್ ಟಾಪ್ ಅಪ್ ಅಂತ ಒಂದು ಕನ್ಸಿಡರ್ ಮಾಡ್ಕೊಂಡೆ. ವಿತೌಟ್ ಟಾಪ್ ಅಪ್ ಅಲ್ಲೂ ಸೇಮ್ 3000. ಸೊ 1,80,000 ಆಗುತ್ತೆ. ಆಫ್ಟರ್ 5 years 60 months ಅಂತ ತಗೊಂಡಿದ್ದೀನಿ. ಇಲ್ಲಿ 10% ಈಚ್ ಅಂದ್ರೆ ಈ ಫಸ್ಟ್ ಇಯರ್ 3,000, ನೆಕ್ಸ್ಟ್ ಇಯರ್ ಇಂದ 3,300, 3,633 ಈ ತರ ಒಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ 10% ಅಂತ. ಸೊ ಅದಕ್ಕೆ ಅಡ್ಜಸ್ಟ್ ಆಗೋಂಗೆ ಲಂಸಮ್ ಅಲ್ಲಿ 225 ಹಾಕೋಂಗೆ ಅದು ಒಂದು ಪರ್ಟಿಕ್ಯುಲರ್ ಡೇಟ್ಸ್ ಬರುತ್ತೆ. ನಾನು ಮುಖ್ಯವಾಗಿ ಇಲ್ಲಿ ಡೇಟ್ಸ್ ಬೇಸಿಸ್ 1ನೇ ತಾರೀಕೆ ಪ್ರತಿ SIP ಆದ್ರೆ 1ನೇ ತಾರೀಕು ಸ್ಟಾರ್ಟಿಂಗ್ ಅಲ್ಲಿ ಅಥವಾ 2ನೇ ತಾರೀಕು ಅಥವಾ 3ನೇ ತಾರೀಕು ಅಂತ ಒಂದು ನಿರ್ದಿಷ್ಟವಾಗಿ ಒಂದು ಪ್ರತಿ ತಿಂಗಳು ಒಂದೊಂದು ಹಾಕ್ತಾ ಹೋಗ್ತೀವಿ SIP ಲಿ. ಬಟ್ ನನ್ನ ಮಾಡೆಲ್ ಅಲ್ಲಿ ಹಂಗಿಲ್ಲ. ಮೇಜರ್ ಆಗಿ ನಾನು ಒಂದೇನೋ ಕ್ಯಾಲ್ಕುಲೇಷನ್ ಇದೆ, ಅದಕ್ಕೆ ಲಂಸಮ್ ಅಂತ ಹೇಳ್ತಾ ಇದ್ದೀನಿ. ಸೊ ವರ್ಷಕ್ಕಾಗ ಎಷ್ಟೆಷ್ಟು ಚಾನ್ಸ್ ಸಿಗುತ್ತೋ ಅಷ್ಟು ಹಾಕಿಸ್ತೀನಿ ನಾನು. ಕೆಲವು ಸರಿ ಸಿಗ್ದೇನೆ ಇರ್ಬೋದು, ತುಂಬಾ ಬೇರಿಶ್ ಮಾರ್ಕೆಟ್ ಅಲ್ಲಿ ತುಂಬಾ ಚಾನ್ಸಸ್ ಸಿಗ್ಬೋದು. ಆವಾಗ ತುಂಬಾ ಚಾನ್ಸ್ ಸಿಕ್ಕಿದ್ರೆ ಹೆಂಗೆ ಹಾಕ್ಬೋದು ಅಂತ ಹೇಳ್ತೀನಿ ನಾನು. ಆಲ್ರೆಡಿ ಒಂದಿಬ್ರಿಗೆ ಈ ಸಲ ಇಂಪ್ಲಿಮೆಂಟ್ ಮಾಡಿದೆ, ಅಂದ್ರೆ ಬೇರೆ ತರನೇ ಇಂಪ್ಲಿಮೆಂಟ್ ಮಾಡಿದ್ದೀನಿ. ರೆಗ್ಯುಲರ್ SIP ಮಾಡ್ತಾ ಇದ್ದೀನಿ, ಅದಲ್ಲದೆ ರೀಬ್ಯಾಲೆನ್ಸಿಂಗ್ಗೋಸ್ಕರ ಅವ್ರಿಗೆ ಅಡಿಷನಲ್ ಬೈಸ್ ಹೇಳಿದ್ದೀನಿ ನಾನು. ಸೊ 7th ಏನ್ ಬಿದ್ದಿತ್ತು 9th ರಿಕವರಿ ಆಗಕ್ಕೆ ಹೆಲ್ಪ್ ಆಯ್ತು ಅವ್ರಿಗೆ 10th. ಸೊ 10th ಅಂದ್ರೆ 11th ಹೆಲ್ಪ್ ಆಯ್ತು ಅವ್ರಿಗೆ. ಸೊ ಅವ್ರಿಗೆ ಆ 2% ಏನ್ ಲಾಸ್ ಆಗಿತ್ತು 7th ಅಲ್ಲಿ ಅದು ವಾಪಸ್ ರಿಕವರಿ ಆಗೋದಲ್ಲದೆ ಪ್ಲಸ್ ಅಡಿಷನಲ್ 2% ಬರ್ಲಿಕ್ಕೆ ಒಂದು ಅಡಿಷನಲ್ ಲಂಸಮ್ ಇನ್ವೆಸ್ಟ್ಮೆಂಟ್ ಹೆಲ್ಪ್ ಆಯ್ತು. ಸೊ ಯಾಕೆ ಈ ನಂಬರ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ಫಾಲಿಂಗ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ನೀವು ಮತ್ತೆ ಗ್ರೋತ್ ಆಗಲ್ಲ. ಸೊ ಈ ತರದೆಲ್ಲ ನೋಡ್ಕೊಂಡು ಒಂದು ಮಾಡೆಲ್ ಅಂತ ಇಟ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಒಂದು ರಿಟರ್ನ್ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಸೊ ಬೆಟರ್ ರಿಟರ್ನ್ ಕಂಪೇರ್ ಟು ರೆಗ್ಯುಲರ್ ನೀವು ಡೈರೆಕ್ಟ್ ಹತ್ರ ಹೋದ್ರೂ ಸಿಗಲ್ಲ. ಸೊ ಡೈರೆಕ್ಟ್ ಗಿಂತ ಬೆಟರ್ ರಿಟರ್ನ್ ಕೊಡಿಸ್ತೀನಿ. ಡೈರೆಕ್ಟ್ಗೂ ರೆಗ್ಯುಲರ್ಗೂ ಈ ಪರ್ಟಿಕ್ಯುಲರ್ ಫಂಡ್ಗೆ ಅಂತ ಡಿಫ್ರೆನ್ಸ್ ಬಂದಿಲ್ಲ, ಯಾಕಂದ್ರೆ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಅಷ್ಟೊಂದು ಎಕ್ಸ್ಪೆನ್ಸ್ ರೇಷಿಯೋ ಇರಲ್ಲ. ಸೊ ಹಾಗಾಗಿ ಒಂದು ಸ್ಮಾಲ್ ಡಿಫ್ರೆನ್ಸ್. ಇವನ್ ಸ್ಮಾಲ್ ಕ್ಯಾಪ್ ಹೋದ್ರೂ ಹೈಯೆಸ್ಟ್ ಮ್ಯಾಕ್ಸಿಮಮ್ 1% ಅಷ್ಟೇ ಬರೋದು, ಮ್ಯಾಕ್ಸಿಮಮ್, ನಾಟ್ ಮೋರ್ ದೆನ್ ದಟ್. ಅದನ್ನ ತಿಳ್ಕೊಂಬಿಡಿ. ನಿಮ್ಗೆ ಹ್ಯಾಂಡ್ ಹೋಲ್ಡಿಂಗು ಎಲ್ಲ ಬೇಕು, ಹೆಲ್ಪ್ ಬೇಕು, ಮತ್ತೆ ಯಾವಾಗ ಇದೆಲ್ಲ ಮಾಡಬೇಕು ಅಂದ್ರೆ ರೀಬ್ಯಾಲೆನ್ಸಿಂಗ್ ಎಲ್ಲ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಬೇಕು. ಆ ರೆಗ್ಯುಲರ್ಗಿಂತ ಬೆಟರ್ ನನ್ನ ಮಾಡಲ್. ಸೊ ಖಂಡಿತವಾಗ್ಲೂ ನೀವು ಜಾಯಿನ್ ಆಗ್ಬೋದು ನನ್ನ ಮುಖಾಂತರ. ಸೊ ಹ್ಯೂಜ್ ಇನ್ವೆಸ್ಟರ್ಸ್, ಬಿಗ್ ಇನ್ವೆಸ್ಟರ್, HNIs ಅಂತ ಯಾರಿರ್ತಾರೆ ಅವ್ರಿಗೆ ಈ ಮಾಡೆಲ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರವರು ಲಂಸಮ್ ವರ್ಷಕ್ಕೆ 1-2 ಲಕ್ಷ, 3 ಲಕ್ಷ, 4 ಲಕ್ಷ ಅಂತ ಒಂದೇ ಸಲ ಹಾಕ್ಬಿಡ್ತಾರೆ. ನಾನು ಒಂದೇ ಸಲ ಹಾಕಿದ್ರೆ ಅವ್ರಿಗೆ ಲಾಭ ಸಿಗಲ್ಲ. ಅದು ಯಾವಾಗ ಹಾಕ್ಬೇಕು, ಹೆಂಗ್ ಹಾಕ್ಬೇಕು ಅಂತ ಅಬ್ಸರ್ವ್ ಮಾಡಿ ಹೇಳ್ತಾ ಇರ್ತೀನಿ. ಸೊ ಈ ತರದೆಲ್ಲ ಒಂದು ಸಜೆಷನ್ಗೆ ನನ್ನ ಮುಖಾಂತರ ಬನ್ನಿ. ಮತ್ತೆ ನನ್ನ ಮಾಡೆಲ್ ಹೇಳ್ದಂಗೆ ವಿತೌಟ್ ಟಾಪ್ ಅಪ್ ಮೀನ್ಸ್ ಮೇಜರ್ ಆಗಿ ಇಲ್ಲಿ ಕಂಡಂಗೆ ವಿತೌಟ್ ಟಾಪ್ ಅಪ್ ಬುಲ್ ರನ್ ಇದಾಗ ಬೆಟರ್. ಆಕ್ಚುಲಿ ರಿಟರ್ನ್ ಜಾಸ್ತಿ ಕೊಟ್ಟಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಯಾಕಂದ್ರೆ ಕಳೆದ ಒಂದು ಬುಲ್ ರನ್ ತುಂಬಾ 2020 ಸ್ಟಾರ್ಟ್ ಆಗಿದ್ದು ನಡೀತಾ ಇದೆ. ಮಧ್ಯದಲ್ಲಿ ಒಂದು ಸ್ಮಾಲ್ ಡಿಪ್ ಆಯ್ತು, ಮತ್ತೆ ಏರ್ಕೈ ಕಂಡಿದೆ, ಮೊನ್ನೆ ತನಕ ಏರಿದೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಬುಲ್ ರನ್ ಇದ್ದಾಗ ಈ ಟಾಪ್ ಅಪ್ ವಿತೌಟ್ ಟಾಪ್ ಅಪ್ ಬೆಟರ್ ವಿತ್ ಟಾಪ್ ಅಪ್ ಗಿಂತ. ಸೊ ಬೇರಿಶ್ ಮಾರ್ಕೆಟ್ ಇದ್ದಾಗ ವಿತ್ ಟಾಪ್ ಅಪ್ ಬೆಟರ್. ಸೊ ಹಾಗಾಗಿ ಟಾಪ್ ಅಪ್ ಕೂಡ ಅಗತ್ಯ ಇಲ್ಲ ಅಂತ ಹೇಳ್ತೀನಿ ನಾನು. ಅದ್ ನೋಡ್ಕೊಂಡು ಇನ್ನು ನೀವು ಸ್ವಿಚ್ ಮಾಡ್ಬೇಕಾಗತ್ತೆ, ಟಾಪ್ ಅಪ್ ಯಾವಾಗ ಬೇಕು ಯಾವಾಗ ಬೇಡ ಅಂತ. ಮತ್ತೆ ನನ್ನ ಮಾಡಲ್ ಹೇಳ್ದಂಗೆ ಅಡಿಷನಲ್ ಬರಬೇಕು ಅಂತಿದ್ರೆ ದಾರಿಣಿ ಫಿನ್ ಕೇರ್ ಮಾಡಲು ಎಲ್ಲದಕ್ಕಿಂತ ಬೆಟರ್. ನಾರ್ಮಲ್ ಡೈರೆಕ್ಟ್ ತಗೊಂಡ್ರು, ರೆಗ್ಯುಲರ್ ತಗೊಂಡ್ರು, ಏನೇ ಮಾಡಿದ್ರು ಅದಕ್ಕಿಂತ ಬೆಟರ್ ಅಂತ ಪ್ರೂವ್ ಮಾಡಿ ತೋರಿಸಿದ್ದೀನಿ. ಸೊ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹ್ಯಾಂಡ್ ಹೋಲ್ಡಿಂಗ್ ಎಲ್ಲ ಇರುತ್ತೆ. ಮತ್ತೆ ಮುಖ್ಯವಾಗಿ ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಮ್ಯೂಚುವಲ್ ಫಂಡ್ ಅಲ್ಲಿ ಗ್ರೋತ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಅದೇ ಮೇನ್ ಆಗಿ ಒಂದು ನನ್ನ ಆ್ಯಪ್ ಅಲ್ಲಿ ಪರ್ಟಿಕ್ಯುಲರ್ ಆ್ಯಪ್ ಕೊಡ್ತೀವಿ, ಅದು ನಂದಲ್ಲ, ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ, ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್, ವೆಲ್ ನೋನು, ಆಲ್ರೆಡಿ 18,000 crores ಮೇಲೆ ಇಟ್ಟಿದ್ದಾರೆ ಅವರು. ತುಂಬ
ವೆಲ್ ಮ್ಯಾನೇಜ್ಡ್ ಟೀಮ್ ಇದೆ, ಅವರೇ ರಿಸರ್ಚ್ ಟೀಮ್ ಇದೆ, ನನ್ನ ಅನಾಲಿಸಿಸ್ ಜೊತೆ ಅವ್ರದ್ದು ಸಿಗುತ್ತೆ. ಸೊ ಈ ಥರದ್ದೆಲ್ಲ ಒಂದು ಅಡ್ವಾಂಟೇಜ್ ಇದೆ. ಸೊ ಯಂಗ್ ಜನ್ರೇಷನ್ ಒಂದು ಆ್ಯಪ್ ಇರುತ್ತೆ, ನೀವು ಓಲ್ಡ್ ಜನ್ರೇಷನ್ ಪೀಪಲ್ ಸಿಂಪಲ್ ಆ್ಯಪ್ ಒಂದಿದೆ. ಸೊ ಈ ಥರದ್ದೆಲ್ಲ ಒಂದು ಅಡ್ಜಸ್ಟ್ಮೆಂಟ್ ನನ್ನ ಕಡೆ ಇದೆ. ಅದಲ್ಲದೆ ಟರ್ಮ್ ಇನ್ಶೂರೆನ್ಸ್ ಆಸ್ ಎ ಪಾರ್ಟ್ ಆಫ್ ಪ್ರೊಟೆಕ್ಷನ್ ಬೇಕೇ ಬೇಕು. ಸೊ ಈ ಥರದ್ದೆಲ್ಲ ಒಂದು ಸರ್ವಿಸ್ ಕೊಡ್ತೀವಿ. ಸೊ ಇದು ನೋಡಿ, ಅಪಾರ್ಟ್ ಫ್ರಮ್ ದಟ್ ಟ್ಯಾಕ್ಸ್ ಕನ್ಸಲ್ಟೇಷನ್ ಬೇಕಾಗಿದ್ರೆ ನಾನು ಅಟ್ಯಾಚ್ ಮಾಡ್ತೀನಿ ಬೇಕಾದವ್ರನ್ನ. ಸೊ ಅದೆಲ್ಲ ಒಂದು ಕೊಡ್ತೀನಿ ನನ್ನ ಕಡೆಯಿಂದ. ಸೊ ಮೇಜರ್ ಆಗಿ ನಾನು ಹೇಳ್ದಂಗೆ ಫಂಡ್ಸ್ ಇಂಡಿಯಾ ಅಸೆಟ್ ಪ್ಲಸ್ ಜೊತೆ ಟೈಪ್ ಆಗಿದ್ದೀನಿ, ಟರ್ಟಲ್ ಮಿಂಟ್ ಜೊತೆ ಸಹ ಟೈಪ್ ಆಗಿದ್ದೀನಿ ನಾನು. ನಂದು ಇದು ನನ್ನ ಯಾರ ನಂಬರು. ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಲಾಂಗ್ ಟರ್ಮ್ಗೆ ಮ್ಯೂಚುವಲ್ ಫಂಡ್ ಈಸ್ ಆಲ್ವೇಸ್ ಗುಡ್, ಸ್ಟಾಕ್ ಇಂದ ಬೆಟರ್. ಇನ್ನು ಸ್ಟಾಕ್ ಮಾರ್ಕೆಟ್ ಆಸ್ ಎ ಎಜುಕೇಶನಲ್ ಪಾರ್ಟ್ ಹೇಳ್ತಾ ಇದೆ, ವಿ ಆರ್ ಅಟ್ ಒಂದು ಕ್ರಿಟಿಕಲ್ ವೆರಿ ಕ್ರಿಟಿಕಲ್ ತ್ರಿಶಂಕು ಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟಿದೀವಿ ನಾವು. ನಾನು ಹಿಂದೆ ಒಂದು ಮಾರ್ಕ್ ಮಾಡಿದ್ದೆ ವೀಕು, ಅದು ಅಲ್ಲೇ ಬಂದು ಕೂತಿದ್ದೀವಿ, ಮುಕ್ತಾಯ ಆಯಿತು. ಇಲ್ಲಿಂದ ಮೇ ಬರ್ತಾ ಇದೆ, ಮೇಗೆ ಏನಾಗುತ್ತೆ ಅಂತ ನೋಡೋಣ. ಸೂರ್ಯ ಇವತ್ತು 14 ನಾಡಿದ್ದು ಅದೊಂದು ಆಸ್ಟ್ರೋ ಇವೆಂಟ್ಸ್ ನಡೆಯುತ್ತೆ ನಾಳೆಯಿಂದ. ಸೊ ಅದೊಂದು ಇಂಪಾರ್ಟೆಂಟು. ಸೊ ಈ ಥರದ್ದೆಲ್ಲ ಒಂದು ಬಂದಾಗ ಬುಲ್ಲಿಶ್ ಸೈಡ್ ಹೋಗುತ್ತಾ ಬೇರಿಶ್ ಸೈಡ್ ಹೋಗುತ್ತಾ ಹೆಂಗೆ ಅಂತ ನೋಡ್ಬೇಕಾಗುತ್ತೆ 15ನೇ ತಾರೀಕಿಂದ. ಸೊ ಹುಷಾರಾಗಿರಿ. ರೀಲೋಡ್ ಮಾಡ್ತೀನಿ ಇದನ್ನ. ಲಾಸ್ಟ್ ವೀಕೆ ಒಂದು ಕ್ರಿಟಿಕಲ್ ಝೋನ್ ಅಲ್ಲಿ ಇದೆ. ಒಂದು ಸಪೋರ್ಟ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ, ಸ್ಟ್ರಾಂಗ್ ಸಪೋರ್ಟ್ ಇದೆ. ಬ್ರೇಕ್ ಆಗುತ್ತೆ ನೋಡೋಣ ಅಂತ ಹೆಂಗ್ ಬಂತು ಅಂದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿ ಆಚೆ ಬಂದ್ಬಿಡ್ತಿದೆ. ತುಂಬಾ ಒಂದು ಪಾಸಿಟಿವ್ ಹೋದಂಗೆ ಆಯ್ತು, ಗ್ಯಾಪ್ ಅಪ್ ಓಪನ್ ಆಯ್ತು, ಮತ್ತೆ ಒಂದು ಫ್ಲಾಟ್ ಆಯ್ತು, ಮತ್ತೆ ಗ್ಯಾಪ್ ಅಪ್ ಓಪನ್ ಆಯ್ತು ಇಲ್ಲಿ. ಸೊ ವೀಕ್ಲಿ ಬೇಸಿಸ್ ಮೇಲೆ ನೋಡಿದೆ ನನ್ನ ಈ ಒಂದು ಹೈಯೆಸ್ಟ್ ಲೆವೆಲ್ ಇಲ್ಲಿ ನೋಡ್ತಾ ಇರ್ಬೋದು 2300 ಲೆವೆಲ್. ನಾನು ಅದು ಅಲ್ಲ, ಅದು ನೆಕ್ಸ್ಟ್ ಲೆವೆಲ್ 23,300 ಲೆವೆಲ್ ಇಸ್ ಎ ಇಂಪಾರ್ಟೆಂಟ್ ಕ್ರಿಟಿಕಲ್ ಝೋನ್ ಅಂತ ಹೇಳ್ತೀನಿ ಇಲ್ಲಿ. ಸೊ ಇದು ಬರ್ದೆ ಬುಲ್ಲಿಶ್ ಅಂತ ಹೇಳ್ತಾ ಇಲ್ಲ ನನ್ನ ಮಾರ್ಕೆಟ್ನ. ಶಾರ್ಟ್ ಟರ್ಮ್ ಮೊಮೆಂಟಮ್ ಏನೇ ಇರ್ಬೋದು, ಇಲ್ಲಿ ಹೋದಂಗೆ ಹೋಗಿ ಏನಾಗುತ್ತೆ ಅಂತ ತೋರಿಸ್ಬಿಡ್ತೀನಿ. ಹಿಂಗೆ ಹೋಗುತ್ತೆ, ಟಚ್ ಆಯ್ತಾ, ತಿರ್ಗಾ ಹಿಂಗೆ ಬರುತ್ತೆ, ತಿರ್ಗಾ ಹಿಂಗೆ ಹೋಗುತ್ತೆ, ತಿರ್ಗಾ ಹಿಂಗೆ ಹೋಗುತ್ತೆ, ಹಿಂಗೆ ಹೋಗುತ್ತೆ, ಹಿಂಗೆ ಹೋದ್ರೆ ಮೇಲೆ ಹೋಗ್ಬಿಡುತ್ತೆ ಬೇಗ. ಆ್ಯಕ್ಚುಲಾಗಿ ಈ ಪಾಯಿಂಟ್ ಏನಿದೆ 23,300 ಲೆವೆಲ್ ಮೇಜರ್ ರೆಸಿಸ್ಟೆನ್ಸು. ಬಾಟಮ್ ಅಲ್ಲಿ 22 ಬಂದಿದೆ ಈಗ, ಸಾರಿ 300. ಕೆಲವರು ಇನ್ನೂ ಕಮ್ಮಿ ಹೇಳ್ತಾರೆ, ಇದೇ ಮೇಜರ್ ಸಪೋರ್ಟ್ ಅಂತಾರೆ. ನಾನು ಇದಕ್ಕೆ ಹೇಳ್ತೀನಿ ಈ ಲೆವೆಲ್ ಸಪೋರ್ಟ್ ಅಂತ ಹೇಳೋಣ ಹೆಚ್ಚು ಕಡಿಮೆ. ಸೊ ಇನ್ ಕೇಸ್ ಪಾಸಿಟಿವ್ ಆಯ್ತು ಅಂದ್ರೆ ಇದ್ರ ಮೇಲ್ಗಡೆ ಹೋಗ್ಬೇಕು 23,300. ಇನ್ ಕೇಸ್ ಇಲ್ಲಿ ಟಚ್ ಆಯ್ತು ಅಂದ್ರೆ ಪಾತಾಳಕ್ಕೆ ನೆಕ್ಸ್ಟ್ 18,000 ಲೆವೆಲ್. ಇನ್ನೂ ಓಪನ್ ಇದೆ, ಇದು ಚೇಂಜ್ ಇಲ್ಲ ಇದು. ಬಟ್ ಮೇಜರ್ ವೆರಿ 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 ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಹಿಂದೆ ಸಹಿತ ಇದೇ ಝೋನ್ ಅಲ್ಲಿ ಆಗ್ತಿದೆ. ಇದು ಥರ್ಡ್ ಟೈಮ್ ಅನ್ಸುತ್ತೆ ಇಲ್ಲೇ ಹಿಟ್ ಆಗಿ ವಾಪಸ್ ರಿಕವರಿ ಆಗ್ತಾ ಇರೋದು. ಸೊ ಏನಾಗುತ್ತೆ ಅಂದ್ರೆ ಒಂದು ಮೇಕ್ ಆರ್ ಬ್ರೇಕ್ ಸಿಚುವೇಶನ್. ಸೊ ಇಲ್ಲೂ ಒಂದು ಟಾಪ್ ಹೋದಂಗೆ ಹೋಯ್ತು, ತಿರ್ಗಾ ಕೆಳಗಡೆ ಬಂತು. ಅದಕ್ಕೆ ಅವಾಗ ಹೇಳ್ತಾ ಇದೆ ಇಲ್ಲಿ ಹೋಗಿ ಟಚ್ ಆಗುತ್ತೆ, ನೆಕ್ಸ್ಟ್ ಬರ್ಬೋದು, ಕೆಳಗೆ ಬಂದಿದೆ ಕೂಡ. ಸೊ ಮತ್ತೆ ಈ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಮೀನ್ಸ್ ಸಪೋರ್ಟ್ ಝೋನ್ ಬಂದ್ಬಿಟ್ಟು ಈಗ ತಿರ್ಗಾ ಒಂದು ರೆಸಿಸ್ಟೆನ್ಸ್ ಝೋನ್ ಕಡೆ ಎಂಟ್ರಿ ಆಗ್ತಾ ಇದೆ. ನೋಡೋಣ, ಗ್ಯಾಪ್ ಅಪ್ ಓಪನ್ ಅಂತ ಅನ್ಕೊಂತೀನಿ. ಸ್ಟಿಲ್ ಒಂದ್ ದಿವಸ ನಮ್ಗೆ ರಜಾ ಇರೋದ್ರಿಂದ ನಾಳೆ ಅಂಬೇಡ್ಕರ್ ಜಯಂತಿ. ಸೊ ಇದೆಲ್ಲ ನೋಡ್ಕೊಂಡು ನಾಡಿದ್ದು ಏನಾಗುತ್ತೆ ಅಂತ ನೋಡೋಣ. ಸ್ಟಿಲ್ ಗ್ಯಾನ್ ಡೇಟ್ ಪ್ರಕಾರ ವೆರಿ ಕ್ರಿಟಿಕಲ್. 15th ಮಧ್ಯಾಹ್ನದ ಮೇಲೆ ಏನಾದ್ರು ಚೇಂಜಸ್ ಬರ್ಬೋದು. ಇಲ್ಲಾಂದ್ರೆ 13th ಆಲ್ರೆಡಿ ಇದು ಇದೆ, 15th ಅಂತ ಒಂದು ಚೇಂಜ್ ಬರ್ತಾ ಇದೆ. ಸೊ ಪಾಸಿಟಿವ್ ಇದ್ದಿದ್ದು ಸಣ್ಣ ನೆಗೆಟಿವ್ ಆಗ್ಬೋದು, ಅದು ಒಂದು ನೆಗೆಟಿವ್ ಓಪನಿಂಗೇ ಇರ್ಬೋದು, ನೋಡ್ತಾ ಇರಿ. ಸೊ ಮತ್ತಷ್ಟು ಟ್ರೆಂಡ್ ಕಂಟಿನ್ಯೂ ಆಗ್ಬೋದು. ಸ್ಟಿಲ್ ನಾನು ಫಿಂಗರ್ ಕ್ರಾಸ್ 60% ಪಾಸಿಟಿವ್ ಇದ್ದೀನಿ, ಬುಲಿಶ್ ಸೈಡ್ ಇದೆ ಅಂತ, ಇನ್ನು 40% ಬೇರಿಶ್. ಸೊ ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಇಲ್ಲಿ ವೀಕ್ಲಿ ಝೋನ್ ಅಲ್ಲಿ ತೋರಿಸ್ಬಿಡ್ತೀನಿ. ವೀಕ್ಲಿ ಝೋನ್ ಎಕ್ಸಿಟ್ ಇಚಿಮೋಕ ಹಾಕೋಣ, ಇದು ಬೇಡ, ಸೂಪರ್ ಟ್ರೆಂಡ್.
ವೀಕ್ಲಿ ಕ್ಯಾಂಡಲ್ ಜಸ್ಟ್ ಕ್ಲೌಡ್ ಎಂಟ್ರಿ ಆಗಿದೆ, ರಿಜೆಕ್ಷನ್ಸ್ ಆಗ್ಬೋದು. ರಿಜೆಕ್ಷನ್ಸ್ ಆಗಿಲ್ಲ ಅಂದ್ರೆ ಕ್ಲೌಡ್ ಕ್ರಾಸ್ ಆಗೋದು ಸ್ವಲ್ಪ ಕಷ್ಟ ಇದೆ, ಯಾಕಂದ್ರೆ ಇಲ್ಲಿ ಕ್ಲೌಡ್ ಎಂಟ್ರಿ ಆಗಿ ಇಲ್ಲಿ ಎಕ್ಸಿಟ್ ಆಯ್ತಾ, ಮತ್ತೆ ಇದಾಯ್ತು, ಮತ್ತೆ ಇಲ್ಲಿ ಪಾಸಿಟಿವ್ ಸೈಡ್ ಹೋಗ್ಲಿಲ್ಲ. ಸೊ ಮೇಜರ್ ಸಪೋರ್ಟ್ ವೆರಿ ವೆರಿ ತ್ರಿಶಂಕು ಸ್ಥಿತಿ ಅಂತಾನೆ ಒಂದು ಪದ, ಸರಿಯಾದ ಪದ, ತ್ರಿಶಂಕು ಸ್ಥಿತಿ. ಸೊ +300 ಮೀನ್ಸ್ +500 -500 ವೆರಿ ಕ್ರಿಟಿಕಲ್ ಝೋನ್ ಅಲ್ಲಿ ಕೂತಿದೆ. ಸೊ ಇಲ್ಲಿಂದ ಮೇಲ್ ಹೆಂಗ್ ಹೋಗುತ್ತೆ ಅಂತ ನೋಡೋಣ, ಮೇಲ್ ಹೋಗುತ್ತಾ ಕೆಳಗೆ ಬರುತ್ತೆ ಅಂತ. ಬ್ಯಾಂಕ್ ನಿಫ್ಟಿನೂ ಭಾರಿ ಏನು ಚೇಂಜಸ್ ಇಲ್ಲ, ನೋಡ್ತಾ ಇರ್ಬೋದು. ರಿಜೆಕ್ಷನ್ಸ್ ಆಯ್ತು ಡೈಲಿ ಇದರಲ್ಲಿ, ವೀಕ್ಲಿಲಿ ರಿಜೆಕ್ಷನ್ ಆಗಿಲ್ಲ, ಆ ಝೋನ್ ಅಲ್ಲೇ ಇದೆ. ಸೊ ಇಂಪಾರ್ಟೆಂಟ್ ಮಾರ್ಕಿಂಗ್ಸ್ ಇಲ್ಲಿ, ಬಟ್ ಕಂಪ್ಯಾರಿಟಿವ್ಲಿ ನಿಫ್ಟಿಗಿಂತ ಬೆಟರ್ ಇದೆ ಇದು, ಯಾಕಂದ್ರೆ ಇದು ಕ್ಲೌಡ್ ಒಳಗಡೆನೆ ಇದೆ, ಅದು ಕ್ಲೌಡ್ ಒಳಗಡೆ ಇಲ್ಲ, ಆಚೆಗಡೆ ಇದೆ. ಸೊ ಕಂಪ್ಯಾರಿಟಿವ್ಲಿ ಒಂದು ಸೇಫ್ ಝೋನ್ ಅಂತ ಇದೆ, ಯಾಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಒಂದು ರೆಡ್ ಫಾರ್ಮ್ ಆಗಿದೆ. ಸೊ ಇಟ್ಸ್ ನಾಟ್ ಗುಡ್ ಸೈನ್. ಒನ್ ಮೋರ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಡಬ್ಲ್ಯೂ ಫಾರ್ಮ್ ಆಗಿದೆ, ಬುಲಿಶ್ ಸೈಡ್ ಸಿಗ್ನಲ್ ಇದು, ಬಟ್ ಇಲ್ಲಿ ಬೇರಿಶ್ ಸೈಡ್ ಸಿಗ್ನಲ್ ಇಲ್ಲೇ ಇದೆ. ಸೊ ಎರಡು ನಡುವೆ ಗುದ್ದಾಟ ಇರುತ್ತೆ, ಹುಷಾರಾಗಿರಿ. ಇಲ್ಲೂ ಹಾಗೆ ಬ್ಯಾಂಕ್ ನಿಫ್ಟಿ ಡಬ್ಲ್ಯೂ ಫಾರ್ಮ್ ಆಗಿದೆ, ತುಂಬಾ ದೊಡ್ಡ ಡಬ್ಲ್ಯೂ ಅಲ್ಲ, ಒಂದು ಸ್ಮಾಲ್ ಡಬ್ಲ್ಯೂ ಕನ್ವರ್ಜ್ ಆಗ್ತಿದೆ. ಮೇಕ್ ಆರ್ ಬ್ರೇಕ್ ಯೋಚನೆ ಮಾಡೋಣ, ಸ್ಮಾಲ್ 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 ಗ್ರೀನ್. ಸೊ ಇದರಿಂದ ಆಚೆ ಹೋಗೋದು ಸ್ವಲ್ಪ ಈಸಿ ಆಗ್ಬೋದು, ಬಟ್ ಇಲ್ಲಿ ನೋಡ್ದಂಗೆ ರಿಜೆಕ್ಷನ್ಸ್ ಆಗ್ಬೋದು. ಸೊ ಹುಷಾರಾಗಿರಿ. ಬ್ಯಾಂಕ್ ನಿಫ್ಟಿದು ಅಂತ ಏನು ಚೇಂಜಸ್ ಇಲ್ಲ. ಬ್ಯಾಂಕ್ ನಿಫ್ಟಿದು ಡೇಟ್ ತೋರಿಸ್ಬಿಡ್ತೀನಿ, ಐ ಥಿಂಕ್ ಇದೆ ಅನ್ಸುತ್ತೆ ಇದು. ಇದು ಅಪ್ಡೇಟ್ ಮಾಡಿ BNF ಮಾಡೋಣ, ಬ್ಯಾಂಕ್ ನಿಫ್ಟಿ, ಸಾರಿ ಅಗೇನ್ ಇದು 13 ಬರ್ತಾ ಇದೆ, 16 ಬರ್ತಾ ಇದೆ, ಸೇಮ್ ಆಲ್ಮೋಸ್ಟ್ ಸೇಮ್. ಸೊ ಪಾಸಿಟಿವ್ ಅಂತ ತಗೋಣ, ನೆಕ್ಸ್ಟ್ ಟ್ರೈನ್ ಸೈಕಲ್ 20th ಅಂತ ಬರುತ್ತೆ. ಸ್ಟಿಲ್ ಹೋಪ್ ಫಾರ್ ದ ಬೆಸ್ಟ್, ಮಾರ್ಕೆಟ್ ಅಲ್ಲಿ ಹುಷಾರಾಗಿರಿ. TC ಡೇಟ್ಸ್ ಕಳೆದ ವಾರದ್ದು ತೋರಿಸ್ಬಿಡ್ತೀನಿ. ಆಲ್ರೆಡಿ ಮೇಜರ್ ಏನಂದ್ರೆ ಒಂದು 7th ಮೀನ್ಸ್ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ 7th ಇಂದಾನೆ ನೋಡಿ ಅಂತ ಹೇಳಿದ್ದೆ. ಮೀನ್ಸ್ ವಾರದಲ್ಲೇ ನೋಡ್ಬೇಕು, ಸ್ಟಾರ್ಟಿಂಗ್ ಅಲ್ಲೇ ಏನಾದ್ರು ಪಾಸಿಟಿವ್ ಆಪರ್ಚುನಿಟಿ ಇದೆಯಾ ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಅದು ಒಂದು ನೆಗೆಟಿವ್ ಸೈಡ್ ಹೋಗುತ್ತಾ, ನೆಗೆಟಿವ್ ಸೈಡ್ ಹೋದ್ರೆ ಶಾರ್ಟ್ ಹೋಗ್ಲಿಕ್ಕೆ ಆಗುತ್ತಾ, ಆಪ್ಷನ್ಸ್ ಸೈಡ್ ಎಫ್ ಅಂಡ್ ಶಾರ್ಟ್ ಸೈಡ್ ಹೋಗ್ಲಿಕ್ಕೆ ಆಗುತ್ತಾ, ಈ ತರದೆಲ್ಲ ಆಪರ್ಚುನಿಟಿ ಇದೆಯಾ ಅಂತ ನೋಡಿ ಅಂತ ಹೇಳ್ತಿರ್ತೀನಿ. ಸೊ ಅದಕ್ಕೆ ಒಂದು ವೀಕ್ ಸ್ಟಾರ್ಟಿಂಗ್ ಅಲ್ಲೇ ಒಂದು ಹಾಕೊಂತ ಹೋಗಿ. ಸೊ ಅದಾನಿ ಗ್ರೀನು ಇದೆಲ್ಲ ಎಲ್ಲ ಸ್ಟಾಕ್ಸ್ ಹೆಚ್ಚು ಕಡಿಮೆ ಫಸ್ಟ್ ದಿವಸದ್ದು ಪ್ಯಾನಿಕ್, ಒಂದು ಗ್ಯಾಪ್ ಡೌನ್ ಓಪನಿಂಗ್ ಅಪ್ ಟು 10:30 ಒಂದು ಇದ್ದಿದ್ದು, ನಂತರದ ಟೈಮಲ್ಲಿ ಒಂದು ಒಳ್ಳೆ ರಿಟರ್ನ್ ಕೊಟ್ಟಿದೆ. ಸೊ ಹೆಚ್ಚು ಕಮ್ಮಿ ಎಲ್ಲ ಹಾಗೆ ಕೊಟ್ಟಿದೆ, 2%, 3%, -3% ಕ್ಲೋಸಿಂಗ್ ಇರ್ಬೋದು ಇಲ್ವಲ್ಲ, ಬಟ್ ಆ ಪರ್ಟಿಕ್ಯುಲರ್ ಟೈಮ್ ಇಂದ ಒಂದು ಒಳ್ಳೆ ರಿಟರ್ನ್ ಅಂತೂ ಸಿಕ್ಕಿದೆ. ಎಕ್ಸಾಂಪಲ್ ಇಲ್ಲೊಂದು ತಗೊಂಡ್ಬಿಡ್ತೀನಿ, ಇಲ್ಲೊಂದು ಬ್ಯೂಟಿಫುಲ್ ಒಂದು 7% ಸಿಕ್ಕಿದೆ, ಇಲ್ಲೊಂದು 7% ವಾರದಲ್ಲೇ ಸಿಕ್ಕಿದೆ, ಎಂಡಲ್ಲಿ ಸಿಕ್ತು. GSFC ತಗೊಂಡು, ಇದು GS ಪೆಟ್ರೋನೆಟ್, ಗುಜರಾತ್ ಸ್ಟೇಟ್ ಪೆಟ್ರೋನೆಟ್, ನಾನು ಅವಲ್ಲೇ ತಪ್ಪು ತಗೊಂಡಿದ್ದೆ. ಪೆಟ್ರೋನೆಟ್, ಗುಜರಾತ್ ಸ್ಟೇಟ್ ಪೆಟ್ರೋನೆಟ್, ಇದ್ರದ್ದು ಬಂದಿದ್ದು ಟೈಮ್ ಯಾವಾಗಪ್ಪ, ಡೇಟು 9ನೇ ತಾರೀಕು ಬಂದಿದೆ. 7th ಆಪರ್ಚುನಿಟಿ ಇದೆ ಅಂತ ನೋಡಿ ಅಂತೀನಿ. ಫಸ್ಟ್ ಒಂದೇ 7th ಇಲ್ಲಿದೆ. ಫಸ್ಟ್ 15 ಮಿನಿಟ್ಸ್ ಓಪನಿಂಗ್ ನೋಡಿ ಸ್ಟಾರ್ಟಿಂಗ್ ಅಂತ ಹೇಳಿರ್ತೀನಿ ಸ್ಟಾರ್ಟಿಂಗ್ ಅಲ್ಲಿ, ಯಾಕಂದ್ರೆ ಒಂದು ಫೇರ್ ಇದು ಬರ್ಬೇಕು ನಿಮ್ಗೆ, ಪಾಸಿಟಿವ್ ಹೋಗುತ್ತಾ ಇಲ್ವಾ, ಇಲ್ಲಾಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗ್ಬಿಟ್ಟು ಪ್ರಾಬ್ಲಮ್ ಕೊಡುತ್ತೆ. ಸೊ ಇಲ್ಲಿ ಬಿಗ್ ಗ್ಯಾಪ್ ಡೌನ್ ಆಯ್ತು, ಹಂಗ್ ನೋಡಿದ್ರೆ ಇಲ್ಲಿಂದ ಇಲ್ಲಿ ತನಕ ತಗೊಬೇಕು, ಬಟ್ ಓಪನಿಂಗ್ ಇದರಿಂದ ತಗೋಬಹುದು. ಇಲ್ಲಿಂದ ಮೇಲ್ ಹೋಗಿದ್ದು ಹೋಗ್ತಾನೆ ಇದೆ,
ಇಲ್ಲಿ ತನಕ ಬಂದಿದೆ, 13% ಕೊಟ್ಟಿದೆ. ವಾರದ ಲೆಕ್ಕದ ಪ್ರಕಾರ ಇದನ್ನು ಲೆಕ್ಕ ತಗೊಂಡು ಮಾಡಿರ್ತಾರೆ. ಸೊ ಇಲ್ಲಿಂದ ತಗೊಂಡ್ರು 7.5% ಕೊಟ್ಟಿದೆ, 9%. ಇದು ಕ್ಲೋಸಿಂಗ್ ತಗೊಂಡ್ರು 7%. ಸೊ ಈ ತರ ಬಿಗ್ ಆಪರ್ಚುನಿಟಿ ಸಿಗ್ತವೆ. ಸೊ ಅದಕ್ಕೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಫಾಲೋ ಮಾಡಿ, ಮಾರ್ಕ್ ಮಾಡ್ಕೊಳ್ಳಿ. ಸೇಮ್ ಸೂಪರ್ ಟ್ರೆಂಡ್ ಹಾಕೊಳ್ಳಿ, 2163 ಇದಿರೋದು ಬೈ ಸೈಡ್ ಸಿಗ್ನಲ್ ಇರೋದು ಹಾಕೊಳ್ಳಿ, ಇದ್ರೆ ಬೆಟ್ರು. 15 ಮಾರ್ಕ್ ಮಾಡಿದ್ಮೇಲೆ 15 ಮಿನಿಟ್ಸ್ ಹೈ ಅಂಡ್ ಲೋ, 5 ಮಿನಿಟ್ಸ್ ಬನ್ನಿ. ನಾನು ಮಾರ್ಕ್ ಮಾಡಿದ್ದೇನು. ಸೊ ಬೈ ಸಿಗ್ನಲ್ ಆರಾಮಾಗಿ ಇಲ್ಲಿ ಬಂತು ಹೋಗುತ್ತೋ. ಫಾಲೋ ದ ಸೆಲ್ ಬೈ, ಅನ್ಲೆಸ್ ಇಲ್ಲಿ ತನಕ ಬರೋತಿದ್ರೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಂತ ಹೇಳಿರ್ತೀನಿ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಈ ತರ ಕೇಸಲ್ಲಿ ಬಿಗ್ ಮೂವ್ಮೆಂಟ್ ಆಮೇಲೆ ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಒಂದೇ ಸಲ ಸೆಲ್ ಕೊಡ್ಬೇಡಿ. ಇನ್ ಕೇಸ್ ಇಲ್ಲೇ ನಾನು ಕ್ಲೋಸ್ ಮಾಡಿದ್ದು 3.5%, ಅಗೇನ್ ಇಲ್ಲಿಂದ ಸ್ಮಾಲ್ ಕ್ಯಾಪ್ಚರ್ ಮಾಡ್ತೀನಿ ಅಂದ್ರೆ ನೀವು ತುಂಬಾ ಇದಾಗುತ್ತೆ. ಬ್ಯಾಕ್ ಟು 15 ಮಿನಿಟ್ಸ್ ಮಾಡ್ಕೊಳ್ಳಿ, ಪ್ಯಾನಿಕ್ ಆಗದೆ ಇರು. ಆವಾಗ ನಿಮ್ಗೆ ಒಳ್ಳೆ ನೋಡಿ, ಎಲ್ಲೂ ನೆಗೆಟಿವ್ ಬಂತಲ್ಲ, ಸ್ಟಿಲ್ ಇಟ್ಸ್ ಅ ಬುಲ್ಲಿಶ್ ಇನ್ನೂ. ಸೊ ಬಟ್ ಇವಾಗ ಬೈ ಮಾಡಿ ಅಂತಲ್ಲ ಸಜೆಷನ್ ಇದು. ಸೊ ಹಾಗಾಗಿ ಒಂದು 15 ಮಿನಿಟ್ಸ್ ಫಾಲೋ ಮಾಡ್ಕೊಳ್ಳಿ. ಇನ್ ಕೇಸ್ ನಾನು ಸ್ಟಾಪ್ ಲಾಸ್ ತಗೊಳಕ್ ಆಗ್ತಿಲ್ಲ ಅಂದ್ರೆ 5 ಮಿನಿಟ್ಸ್ ಕ್ಯಾಂಡಲ್ ಇಟ್ಕೊಳ್ಳಿ. ಇನ್ನೂ ಭಯ ಆಗ್ತಿದೆ ಅಂದ್ರೆ 1 ಮಿನಿಟ್, 2 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಮೇಲೆ ವರ್ಕ್ ಮಾಡಿ. ಈ ತರದೆಲ್ಲ ಆಪ್ಷನ್ಸ್ ಇರುತ್ತೆ. 3 ಮಿನಿಟ್ಸ್ ಸಹಿತ ನೋಡಿ ಒಳ್ಳೆ ಕ್ಯಾಪ್ಚರ್ ಮಾಡ್ಬೋದಿತ್ತು. ಆಪರ್ಚುನಿಟಿ ಸಿಗುತ್ತೆ, ಕ್ಯಾಪ್ಚರ್ ಮಾಡ್ಕೊಳೋದು ನಿಮಗೆ ಬಿಟ್ಟಿದ್ದು. ಗ್ಯಾಂಡ್ ಡೇಟ್ಸ್ ಹೇಳಿದ್ದೀನಿ, ಇಂಪಾರ್ಟೆಂಟ್ ಇದು ಹೇಳಿದ್ದೀನಿ. ಇನ್ನು ಈ ವೀಕಿಂದು ಸ್ಟಾಕ್ಸ್ಗಳು ಹೇಳೋಣ. ಸ್ಕ್ರೀನ್ಶಾಟ್ ತಗೊಳ್ಳಿ, ಮುಂಚೆನೆ ಹೇಳ್ತಾ ಇದ್ದೀನಿ. ಕೆಲವು ಸ್ಟಾಕ್ಸ್ಗಳು ಅಂಡರ್ ಪರ್ಫಾರ್ಮಿಂಗ್ ಇರ್ಬೋದು ಅಥವಾ ಓವರ್ ಪರ್ಫಾರ್ಮ್ ಇರ್ಬೋದು, ಮತ್ತೆ ರಿಪೀಟ್ ಆಗ್ತಾ ಇರ್ಬೋದು ಅಗೇನ್ ಅಂಡ್ ಅಗೇನು. ಸೊ ಅದೆಲ್ಲ ನೋಡ್ಕೊಳ್ಳಿ ನೀವು. ಸೊ KFIN ಅಂತೂ ತೋರಿಸ್ಬಿಡ್ತೀನಿ. KFIN ನನಗೂ ಇಂಟ್ರೆಸ್ಟಿಂಗ್ ಇದೆ, ಯಾಕಂದ್ರೆ ತುಂಬಾ ಫಾಲ್ ಆಗಿತ್ತು, ಮತ್ತೆ ರಿಕವರಿ ಆಗ್ತಿದ್ಯಾ, ಆಪ್ಷನ್ ಇದೆಯಾ, ಆಪರ್ಚುನಿಟಿ ಇದೆಯಾ, ಇರುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಬೇಕು. ಒಂದು 3 ಮಿನಿಟ್ಸ್ ಈ ಸಿಗ್ನಲ್ ಹಾಕೊಂಡಿದ್ರಿಂದ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಆಫ್ ಮಾಡ್ಕೊಂಡು ವರ್ಕ್ ಮಾಡಿ ಏನೇ ಮಾಡಿದ್ರು. ಸೊ ನೆಗೆಟಿವ್ ಸಿಗ್ನಲ್ ಅಂತೂ ಇದೆ. ಇಲ್ಲಿ ಸೆಲ್ ಬಂದಿದ್ಯಾ, ಫಾಲೋ ಮಾಡಿ. ಎಕ್ಸಾಂಪಲ್ ಇಲ್ಲಿಗೆ ತೋರಿಸ್ಬಿಡ್ತೀನಿ. 90 ಆಪರ್ಚುನಿಟಿ ಇತ್ತು ಅಂತ, ಬೈ ಸಿಗ್ನಲ್ ಅಂತ. ಮತ್ತೆ ಇನ್ನೊಂದ್ಸಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಟ್ಸ್ 15 ಮಿನಿಟ್ಸ್ ಟೈಮ್ ಫ್ರೇಮ್. 9 ಗಂಟೆಗೆ ಓಪನಿಂಗ್ ಇತ್ತು ಅಂತ ಇಟ್ಕೊಳ್ಳೋಣ, ಅಥವಾ 11ನೇ ತಾರೀಕು ಓಪನಿಂಗ್. 11 ನೆಗೆಟಿವ್ ಹೋಯ್ತು, 9 ತಗೋಣ. 9 ಆಲ್ಮೋಸ್ಟ್ ಫ್ಲಾಟ್ ಇತ್ತು, ಏನೋ ಆಪರ್ಚುನಿಟಿ ಇರಲ್ಲ. ಸ್ಟಿಲ್ ಏನ್ ಮಾಡ್ಬೋದು 9 ಅಂತ ತೋರಿಸ್ಬಿಡ್ತೀನಿ. 9 9:15 ಎಲ್ಲಿದೆ, ಇಲ್ಲಿದೆ 9:15. ಸೇಮ್ ಕಾನ್ಸೆಪ್ಟ್, ಮಾರ್ಗ ಹೈ ಅಂಡ್ ಲೋ ವಿತ್ ಎಂಡ್ ತಗೊಬೇಕು. ಟೈಮ್ ಬೀಯಿಂಗ್ ನಾನು ಇದಕ್ಕೆ ತಗೊಂತೀನಿ. ನಾನು ಇಲ್ಲಿ ಮೇಜರ್ ಆಗಿ ನೋಡಿ, ಓಪನಿಂಗ್ ಅಲ್ಲೇ ಒಂದು ಆಕ್ಚುಲ್ ಆಗಿ ರೀಟೆಸ್ಟ್ ಆದಾಗ ಮಾಡಿ ಅಂತ ಹೇಳಿರ್ತೀನಿ. ಜನರಲ್ ಆಗಿ ರೀಟೆಸ್ಟ್ ಇಸ್ ಇಂಪಾರ್ಟೆಂಟ್ ಅಂತ ಅದಕ್ಕೆ ನಾ ಹೇಳೋದು. ಸೊ ಇಲ್ಲಿಂದ ರೀಟೆಸ್ಟ್ ಆಯ್ತು, ಆಲ್ಮೋಸ್ಟ್ 2.5% ಬರುತ್ತೆ ಒಂದೇ ದಿವಸದಲ್ಲಿ ಕೊಟ್ಟಿದ್ದ. ಇನ್ ಕೇಸ್ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ ಅಂದಿದ್ರೆ, ಬೈ ಸಿಗ್ನಲ್ ಇತ್ತು ನೋಡಿ, ನೆಕ್ಸ್ಟ್ ಡೇ ಕೂಡ ಅಪ್ ಟು ಇದು ಗ್ಯಾಪ್ ಡೌನ್ ಆಯ್ತು. ಸೊ ಇಲ್ಲೆಲ್ಲ ಸೆಲ್ ಹಾಕೊಂಡ್ಬಿಟ್ಟಿದ್ರ ಒಳ್ಳೆ ಸಿಕ್ತಿತ್ತು. ಸ್ಟಿಲ್ ರಿಸ್ಕ್ ಇದು. ಸೊ ನೀವು ಡಿಸೈಡ್ ಮಾಡಿ, ಇದರಿಂದ ಒಂದು 2% ಇಡಬೇಕಾ. ಆಲ್ಮೋಸ್ಟ್ ನೋಡಿ ಇಲ್ಲಿ 2%ಗೆ ಇದಾಗಿರುತ್ತೆ ಹೆಚ್ಚು ಕಮ್ಮಿ. ನೀವು ಫಿಬೊನಾಚಿ 2.5% ಡೌನ್ ಆಯ್ತು ಅವತ್ತು.
ಸೊ ಬಿಗ್ ಡೌನ್. ಸೊ ನೆಗೆಟಿವ್ ಐ ಥಿಂಕ್ ಆಪ್ಷನ್ಸ್ ಇಲ್ಲ ಅನ್ಸುತ್ತಿದ್ದು. KFin ಆಪ್ಷನ್ಸ್ ಇದೆಯಾ ಇದು? ಆಪ್ಷನ್ಸ್ KFin ಟೆಕ್ ಇಲ್ಲ. ಆಪ್ಷನ್ಸ್ ಅಲ್ಲೆಲ್ಲ ಇದ್ಬಿಟ್ರೆ ಇದರೆಲ್ಲ ಜಾತ್ರೆ ಮಾಡ್ಬಿಡ್ಬೋದು. ಸೊ ಹಾಗಾಗಿ ಒಂದು ಈ ತರ ಸ್ಟಾಕ್ಸ್ ಲಿಸ್ಟ್ ತಗೊಳ್ಳಿ. ಲಿಸ್ಟ್ ಹೇಳ್ತಾ ಇದ್ದೀನಿ. 1 ವೀಕ್ ಫುಲ್ ಅಬ್ಸರ್ವ್ ಮಾಡಿ. ಇಲ್ಲಿ 3 ದಿವಸ ಮಾತ್ರ ವರ್ಕಿಂಗ್ ಇದೆ. ಸೊ ಅಪ್ ಟು 20th ತನಕ ನೋಡ್ಬೋದು. 21st 22nd ಎಲ್ಲ ಬೇಡ. ಕೊಚಿನ್ ಶಿಪ್ ಯಾರ್ಡ್, HDFC ಬಂದಿದೆ, IRB, NTPC, RBL, ಶ್ರೀರಾಮ್ ಫೈನಾನ್ಸ್, ಟಾಟಾ ಪವರ್, ಅಂಬುಜಾ ಸಿಮೆಂಟ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಕೆಮಿಕಲ್, HDFC ಲೈಫ್, KFin, ಲಾರಸ್ ಲ್ಯಾಬ್ 14th ಏನೋ ಒಂದು ಅನೌನ್ಸ್ಮೆಂಟ್ ಇದೆ. ಸೊ ಅದೆಲ್ಲ ನೋಡ್ಕೊಳ್ಳಿ. ಪಂಜಾಬ್ ಸಿಂಧ್ ಬ್ಯಾಂಕ್, ಸುಜ್ಲಾನ್, ಅಪೋಲೋ ಟೈರ್ಸ್, ಗೇಬ್ರಿಯಲ್, HAL, ನ್ಯೂಜನ್ ತುಂಬಾ ಸರಿ ರಿಪೀಟ್ ಆಗ್ತಿದೆ. ಆಸ್ಟ್ರೇಲಿಯಂ ತುಂಬಾ ಸರಿ ಆಗ್ತಿದೆ. ಉಷಾ ಮಾರ್ಟಿನ್, IDBR, ರೈಲ್ಟೆಲ್ ನೆಗೆಟಿವ್ ಹೋಗಿತ್ತು ಲಾಸ್ಟ್ ವೀಕ್. ಪಾಸಿಟಿವ್ ಏನೋ ಬರುತ್ತೆ ಚಾನ್ಸಸ್ ನೋಡಿ. SBI, UPL, MRPL, RBNL, ಅದಾನಿ ವಿಲ್ಮಾರ್ ನಾನು ಮರ್ತಾ ಬಿಟ್ಟಿದ್ದೀನಿ ಆಕ್ಚುಲಿ. ಸೊ ಅದಾನಿ ವಿಲ್ಮಾರ್ ಇಟ್ಸ್ ನಾಟ್ ಗುಡ್. ಸ್ಟಿಲ್ ನೋಡಿ ಏನಾದ್ರು ಆಪ್ಷನ್ ಇದೆಯಾ, ಆಪರ್ಚುನಿಟಿ ಇದೆಯಾ. ಸೊ ಇದೆಲ್ಲ ಆಪರ್ಚುನಿಟಿ ಕಮ್ಮಿನೇ, ಬಟ್ ದುಡ್ಡು ಮಾಡ್ಬೋದು ನೆಗೆಟಿವ್ ಮಾರ್ಕೆಟ್ ಅಲ್ಲೂ ಸಹಿತ ನೋಡ್ಕೊಂಡು ಮಾಡಿ. ಸೊ ಅದಾನಿ ವಿಲ್ಮಾರ್, ಭಾರತೀಯ ಏರ್ಟೆಲ್ ಬುಲ್ಲಿಶ್ ಇರುತ್ತೆ ಮತ್ತಷ್ಟು. ಅವತ್ತಿಂದ ಹೇಳ್ತಾ ಇದ್ದೀನಿ, ಸುಮಾರು ಬುಲ್ಲಿಶ್ ಓಡ್ತಾ ಇದೆ. ಇದು ಎಷ್ಟು ದಿವಸ ಓಡುತ್ತೆ ನೋಡೋಣ. ಏರ್ಟೆಲ್ ಐ ಥಿಂಕ್ ನಿಲ್ತಾನೆ ಇಲ್ಲ. ಇದು ನಿಲ್ತಾನೆ ಇಲ್ಲ, ಫ್ಲಾಟ್ ಆಗಿದ್ದು ಮತ್ತೆ ಇದರಿಂದ ಏರ್ಕೆ ಹೋಗ್ತಿದೆ. ಮತ್ತಷ್ಟು ನೋಡಿ ರೀಟೆಸ್ಟ್ ಆಗೋ ಸಾಧ್ಯತೆ ಇದೆ. 1780 ಅಥವಾ ಒಂಚೂರು ಮೇಲೆ ಹೋಗಿ ಕೆಳಗಡೆ ಬರ್ಬೋದು. ಸೊ ಇದೆಲ್ಲ ಒಂದು ಝೋನ್ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಿ. ಇನ್ ಕೇಸ್ ಅದೆಲ್ಲ ಕ್ರಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಫಿಬೊನಾಚಿ ಫಾಲೋ ಮಾಡ್ಕೊಂಡು ನೀವು ಇದು ಮಾಡಿ. ಇಲ್ಲಾಂದ್ರೆ ಟ್ರಯಲಿಂಗ್ ಸ್ಟಾಪ್ ಲಾಸ್ಗಳು ಅಥವಾ ಒಂದು ಯಾರೋ ಒಂದು ನಿಮಗೆ ಒಂದು ಸ್ಟ್ಯಾಂಡರ್ಡ್ EMI ಫಾಲೋ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಹೆಂಗ್ ಮಾಡ್ತೀರಾ ನೀವು ಡಿಸೈಡ್ ಮಾಡಿ. ಕೆಲವರಿಗೆ ಒಂದೊಂದು ಮೆಥಡ್ ಮಾಡ್ತಾರೆ. ನಾನು ಜಸ್ಟ್ ಈ ಸಿಗ್ನಲ್ ಮೇಲೆ ಒಂದು ಆರಾಮಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಿಕ್ಕಾಬಡೆ ಸಿಂಪಲ್ ಇದು. ನೀವು ಫಾಲೋ ಮಾಡಿ, ನೀವು ದುಡ್ಡು ಮಾಡ್ಬೋದು ಚೆನ್ನಾಗಿ. ತುಂಬಾ ಚೆನ್ನಾಗಿದೆ, ಬಟ್ ತುಂಬಾ ಅರ್ಥ ಮಾಡ್ಕೊಂಡು ವರ್ಕ್ ಮಾಡಿ. ಯಾಕಂದ್ರೆ ತುಂಬಾ ಇಶ್ಯೂಗಳಾಗ್ತವೆ. ಸೊ ಗೊತ್ತಿಲ್ಲದೆ ವರ್ಕ್ ಮಾಡ್ಬಿಡಿ. ಬ್ಲೈಂಡ್ ಆಗಿ ಸೆಲ್ ಬಂತು ನೋಡಿ, ಸೆಲ್ ಇಲ್ಲಿ ಬಂದಿರುತ್ತೆ, ಬಟ್ ಪುಲಿಸ್ ಶೇಡ್ ಹೋಗಿದೆ ಇದು. ಸೊ ಹುಷಾರಾಗಿರ್ಬೇಕು. ಅದಕ್ಕೆ ಹೇಳಿ ನಾನು, ಸೆಲ್ ಇಲ್ಲಿ ಬರ್ಬೇಕಿತ್ತು ಮುಂಚೆನೆ, ಬಟ್ ಆಮೇಲೆ ಬಂದಿದೆ. ಓಕೆ, ದಿಸ್ ಈಸ್ ಅ ಫೇಕ್ ಸೆಲ್. ಆಕ್ಚುಲಿ ರಿಯಲ್ ಸೆಲ್ ಇಲ್ಲಿದೆ. ಸೊ ಈ ತರದೆಲ್ಲ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡೆ ಏನೋ ಒಂದು ಇದು ಮಾಡಕ್ ಹೋಗ್ಬಿಡಿ. ಓಕೆ, ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೇಳ್ದಂಗೆ ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಯಾರಾದ್ರೂ ಮಾಡೋರಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ಎಸ್ಪೆಷಲಿ HNIsಗೆ ನಾನು ಮಾಡೋದು ತುಂಬಾ ಅಡ್ವಾಂಟೇಜಸ್. 2 to 3% ಜಾಸ್ತಿ ಬರುತ್ತೆ ಅಡಿಷನಲ್. ರಿಸ್ಕ್ ಜಾಸ್ತಿ ಮ್ಯಾನೇಜ್ ಮಾಡ್ಬೋದು. ಒಂದೇ ಸಲ ಲಮ್ಸಮ್ ಇನ್ವೆಸ್ಟ್ ಮಾಡಲ್ಲ, ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಸೊ ಅದೆಲ್ಲ ಒಂದು ಸ್ಟ್ರಾಟಜಿ ಇದೆ ನಂದು. ಇನ್ ಕೇಸ್ ನೀವು 30,000 40,000 ಹಿಂಗೆಲ್ಲ, ಇಟ್ಸ್ ನಾಟ್ HNI, ಸ್ಟಿಲ್ ಇಟ್ಸ್ ಎ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಅವ್ರಿಗೂ ಒಂದು ಸಹಾಯ ಆಗುತ್ತೆ. ಸೊ ಪ್ಲಾನ್ ಮಾಡಿ, ಎಷ್ಟು ವರ್ಷದಲ್ಲಿ ಕೋಟ್ಯಾಧಿಪತಿ ಆಗಬೇಕು ಅಂತ ಪ್ಲಾನ್ ಮಾಡಿ. ಆ ಥರ ಒಂದು ಪ್ಲಾನ್ ಮಾಡ್ಕೊಂಡು ಗೋಲ್ ಇಟ್ಕೊಂಡು ಅಚೀವ್ ಮಾಡ್ಬೋದು. ಇಲ್ಲಾಂದ್ರೆ ಯಾವತ್ತೂ ಅಚೀವ್ ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಬೀಳುತ್ತೆ ಅಂದ್ರೂ ಒಳ್ಳೇದು. ಆಕ್ಚುಲಿ ಮಾರ್ಕೆಟ್ ಬೀಳ್ತಿದೆ ಅಂದ್ರೆ ನಿಜವಾಗ್ಲೂ ಮ್ಯೂಚುವಲ್ ಫಂಡ್ಗಷ್ಟು ಒಳ್ಳೆ ಆಪರ್ಚುನಿಟಿ ಇನ್ಯಾವುದೂ ಇಲ್ಲ. ಸ್ಟಾಕ್ಸ್ ಅಲ್ಲಾದ್ರೆ ಈ ಸ್ಟಾಕ್ಸ್ ಮೇಲ್ ಬರುತ್ತೋ ಇಲ್ವೋ, ಟೆಕ್ನಿಕಲ್ ಇಟ್ಸ್ ಗುಡ್ ಬ್ಯಾಡ್, ಇನ್ನೊಂದು ಮತ್ತೊಂದು. ಮ್ಯೂಚುವಲ್ ಫಂಡ್ ಹಂಗಲ್ಲ. ಆಕ್ಚುಲಿ ಒಂದು ಸ್ಟಾಕ್ ಅಲ್ಲ, ಮ್ಯೂಚುವಲ್ ಫಂಡ್ ಅಲ್ಲಿ ಮಿನಿಮಮ್ 20, 30, 60, ಈವನ್ 100, 150 ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿರ್ತಾರ. ಸೊ ಮ್ಯೂಚುವಲ್ ಫಂಡು ಫೇಲ್ ಯಾವತ್ತೂ ಆಗಲ್ಲ, ಗ್ರೋತ್ ಆಗ್ತಾ ಇರುತ್ತೆ. ಎಲ್ಲ ಒಂದು ಸ್ವಲ್ಪ ಡೌನ್ ಬರುತ್ತೆ, ಕಂಟಿನ್ಯೂ ಮಾಡಬೇಕು, ರೀಬ್ಯಾಲೆನ್ಸ್ ಮಾಡಬೇಕು, ಬೈ ಮಾಡಬೇಕು, ಲಮ್ಸಮ್ ಮೋರ್ ಪಂಪ್ ಮಾಡಬೇಕು ಒಂದು ದುಡ್ಡನ್ನ. ಆವಾಗಲೇ ಒಂದು ಸಸ್ಟೈನ್ ಆಗುತ್ತೆ ಮ್ಯೂಚುವಲ್ ಫಂಡ್.
ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಶುಭರಾತ್ರಿ ಎಲ್ಲರಿಗೂ.